ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಯ್ತಾ ಸಬ್ಸ್ಕ್ರೈಬ್? ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ರಾತ್ರಿ ಮಲಗುವ ಮುನ್ನ ಬೆಚ್ಚಗಿನ ನೀರಿನಲ್ಲಿ ಏಲಕ್ಕಿ ಬೆರೆಸಿ ಕುಡಿದರೆ ಏನಾಗುತ್ತದೆ? ಆಪ್ಷನ್ ಎ ಒಳ್ಳೆಯ ನಿದ್ದೆ, ಬಿ ದಣಿವು ನಿವಾರಣೆ, ಸಿ ಗೊರಕೆ ಬರುವುದಿಲ್ಲ, ಡಿ ಮೂತ್ರ ನಿಯಂತ್ರಣ. ಸರಿಯಾದ ಉತ್ತರ ಆಪ್ಷನ್ ಸಿ ಗೊರಕೆ ಬರುವುದಿಲ್ಲ. ರಾತ್ರಿ ಮಲಗುವ ಮುನ್ನ ಬೆಚ್ಚಗಿನ ನೀರಿನಲ್ಲಿ ಏಲಕ್ಕಿ ಬೆರೆಸಿ ಕುಡಿದರೆ ಗೊರಕೆ ಬರುವುದಿಲ್ಲ. ಎರಡನೇ ಪ್ರಶ್ನೆ. ಹಸುವಿನ ತುಪ್ಪಕ್ಕೆ ಏನನ್ನು ಸೇರಿಸಿ ಸೇವಿಸಿದರೆ ಕರುಳಿನ ಆರೋಗ್ಯಕ್ಕೆ ಸಹಕಾರಿ? ಆಪ್ಷನ್ ಎ ಅರಶಿನ, ಬಿ ಶುಂಠಿ, ಸಿ ಏಲಕ್ಕಿ, ಡಿ ಕಾಳು ಮೆಣಸು. ಸರಿಯಾದ ಉತ್ತರ ಆಪ್ಷನ್ ಎ ಅರಶಿನ. ಹಸುವಿನ ತುಪ್ಪಕ್ಕೆ ಅರಶಿನ ಸೇರಿಸಿ ಸೇವಿಸಿದರೆ ಕರುಳಿನ ಆರೋಗ್ಯಕ್ಕೆ ಒಳ್ಳೆಯದು. ಮೂರನೇ ಪ್ರಶ್ನೆ. ಗರ್ಭಿಣಿಯರು ಯಾವ ಹಣ್ಣನ್ನು ಹೆಚ್ಚಾಗಿ ಸೇವಿಸುವುದರಿಂದ ಗರ್ಭಾವಸ್ಥೆಯಲ್ಲಿ ಮಧುಮೇಹ ಬರುವ ಸಾಧ್ಯತೆ ಇರುತ್ತದೆ? ಆಪ್ಷನ್ ಎ ಬಾಳೆಹಣ್ಣು, ಬಿ ಕಲ್ಲಂಗಡಿ ಹಣ್ಣು, ಸಿ ಸೇಬು, ಡಿ ಕಿತ್ತಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಕಲ್ಲಂಗಡಿ ಹಣ್ಣು. ಗರ್ಭಿಣಿಯರು ಕಲ್ಲಂಗಡಿ ಹಣ್ಣನ್ನು ಹೆಚ್ಚಾಗಿ ಸೇವಿಸುವುದರಿಂದ ಮಧುಮೇಹ ಬರುವ ಸಾಧ್ಯತೆ ಇರುತ್ತದೆ. ಸ್ನೇಹಿತರೆ, ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರೈಬ್ಗಳೇ ನಮಗೆ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಪ್ರಶ್ನೆ. ನಾಲಿಗೆ ಯಾವ ಬಣ್ಣ ಹೊಂದಿದ್ದರೆ ಹೃದಯಾಘಾತ ಆಗುತ್ತದೆ? ಆಪ್ಷನ್ ಎ ಬಿಳಿ, ಬಿ ಕಂದು, ಸಿ ಕೆಂಪು, ಡಿ ಹಳದಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಸ್ನೇಹಿತರೆ, ಚೈನೀಸ್ ವೈದ್ಯ ಟಿಯಾನ್ಹುಯಿ ಯುಹಾನ್ ಅವರ ಇತ್ತೀಚಿನ ಅಧ್ಯಯನದ ಪ್ರಕಾರ ನಾಲಿಗೆಯ ಬಣ್ಣವು ಗಾಢವಾದ ಕೆಂಪು ಮತ್ತು ದಪ್ಪ ಹಳದಿ ಲೇಪನವಾಗಿದ್ದರೆ ಆ ವ್ಯಕ್ತಿಗೆ ಹೃದಯಾಘಾತ ಆಗುವ ಸಾಧ್ಯತೆಯಿದೆ. ಐದನೇ ಪ್ರಶ್ನೆ. ನಾಡಗೀತೆ ಬರೆದವರು ಯಾರು? ಆಪ್ಷನ್ ಎ ಜಿ ಪಿ ರಾಜರತ್ನಂ, ಬಿ ದ ರಾ ಬೇಂದ್ರೆ, ಸಿ ಗೋವಿಂದ ಪೈ, ಡಿ ಕುವೆಂಪು. ಸರಿಯಾದ ಉತ್ತರ ಆಪ್ಷನ್ ಡಿ ಕುವೆಂಪು. ನಾಡಗೀತೆ ಬರೆದವರು ಕುವೆಂಪು. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಸಕಲೇಶಪುರ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ವಿಡಿಯೋಗೆ ಮೆಚ್ಚುಗೆಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಲವ್ ಯು ಆಲ್. ಟೇಕ್ ಕೇರ್.